ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವು ಯೂಟ್ಯೂಬ್ ಚಾನಲ್. ಹಾಗೆ ಮಗ ಮತ್ತು ಮಗಳು ಒಂದೇ ಸ್ಕೂಲಿಗೆ ಹೋಗ್ತಾ ಇರೋದು. ಇಬ್ಬರೂ ಒಂದೇ ಕಡೆನೇ ಸ್ಕೂಲಿಗೆ ಸೇರಿಸಿದ್ದೀವಿ. ಬೇರೆ ಬೇರೆ ಕಡೆ ಬೇಡ, ಒಂದೇ ಕಡೆ ಹೋದರೆ ಹೋಗಿ ಬರೋದಕ್ಕೆ ಸರಿಯಾಗುತ್ತೆ. ಇಬ್ಬರು ಕೂಡ ಒಂದೇ ಸ್ಕೂಲ್ನಲ್ಲಿ ಇರ್ತಾರೆ ಅಂತ ಹೇಳಿ ಇಬ್ಬರೂ ಒಂದೇ ಸ್ಕೂಲಿಗೆ ಹಾಕಿದ್ದೀವಿ ಓದೋದಕ್ಕೆ. ಅವ್ರ ಸ್ಕೂಲ್ನಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಬಂದಿದೆಯಲ್ಲ, ಹಾಗಾಗಿ ಹಿಂದಿನ ದಿವಸ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಗಳು ಕೂಡ ರೆಡಿ ಆಗ್ತಾ ಇದ್ದಾಳೆ. ಗಂಡು ಮಕ್ಳದ್ದೇನು ಬಿಡಿ, 5 ನಿಮಿಷಕ್ಕೆ ರೆಡಿ ಆಗಿಬಿಡ್ತಾರೆ. ಡ್ರೆಸ್ ಹಾಕ್ಕೊಂಡು ತಲೆ ಬಾಚ್ಕೊಂಡು ಸ್ವಲ್ಪ ಮೇಕಪ್ ಮಾಡಿಕೊಂಡ್ರೆ ಮುಗ್ದೋಯ್ತು ಅವ್ರದ್ದೇನು. ಆದರೆ ಹೆಣ್ಮಕ್ಳು ಅದಲ್ಗ ಅಲ್ಲ, 5 ನಿಮಿಷಕ್ಕಂತೂ ರೆಡಿ ಆಗೋದಕ್ಕಂತೂ ಆಗೋದೇ ಇಲ್ಲ ಬಿಡಿ. ಅವ್ರಿಗೂ ಹೇರ್ ಸ್ಟೈಲು, ಡ್ರೆಸ್ಸು ಎಲ್ಲ ರೆಡಿ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಗ ಮಗಳಿಗೂ ಕೂಡ ನಾನೇ ರೆಡಿ ಮಾಡ್ತಾಯಿದ್ದೆ. ಟ್ರೆಡಿಷನಲ್ಲಾಗಿ ಹೋಗಬೇಕು. ಸ್ಕೂಲ್ನಲ್ಲಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಅವ್ರಿಗೆ ಯಾವ್ದು ಬೇಕು ಡ್ರೆಸ್ ಅದನ್ನ ಹಾಕ್ಕೊಂಡು ಹೋಗ್ಬೋದು. ಹೇರ್ ಸ್ಟೈಲು ಅಷ್ಟೇ. ಮಗಳು ಈ ಥರ ಹೇರ್ ಸ್ಟೈಲ್ ಮಾಡು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಮಣಿಗಳೆಲ್ಲ ಇದ್ವು ಮನೆಯಲ್ಲೇ. ಇದು ಹೇರ್ ಸ್ಟೈಲ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೊದಲು ಸ್ವಲ್ಪ ಮುಂದೆ ಬಾಚಿಕೊಂಡು ಅದನ್ನು ತಗೊಂಡು ಎಣ್ದಿದ್ದೀನಿ. ಎಣೆದ್ಬಿಟ್ಟು ಹಿಂದಗಡೆನೂ ಕೂಡ ಕೂದಲು ಕಟ್ ಮಾಡಿಸಿರೋದ್ರಿಂದ ಉದ್ದ ಇಲ್ಲ, ಮಣಿನ ಹಾಕೋದಕ್ಕೆ ಚೌಲಿನ ಹಾಕಿ ಎಣಿತಾ ಇದ್ದೀನಿ ಮಗಳಿಗೆ. ನಂತರ ಆಮೇಲೆ ಅದನ್ನು ಸೇರಿಸ್ಬೇಕು. ಅದನ್ನು ಎಣೆದ್ಬಿಟ್ಟು ಸ್ವಲ್ಪ ಪುಡಿ ಕೂದಲಿರೋದ್ರಿಂದನೂ ಕೂಡ ಅದು ಕಾಣ್ತಾ ಇರುತ್ತೆ. ಹಾಗಾಗಿ ರಬ್ಬರ್ಗಳನ್ನ ಹಾಕಿ ಹೆಣೆದು ನಂತರ ಅದನ್ನು ನೋಡಿಕೊಂಡು ಮಣಿ ಎಷ್ಟುದ್ದ ಬೇಕಾಗುತ್ತೆ, ಎಷ್ಟುದ್ದ ಕೂದಲು ಬೇಕು ಮಣಿಗೆ ಅಂತ ಹೇಳಿ. ಕುಚ್ಚು ಕೂಡ ಇತ್ತು, ಕುಚ್ಚು ಬೇಡ ಅಂತ ಇದ್ಲು ಮಗಳು. ಕುಚ್ಚೇನೋ ಹಾಕಿಲ್ಲ, ಅದನ್ನು ಎಣೆದು ಮಣಿನ ಏರಿಸಿದ್ದೀನಿ. ಅದಕ್ಕೆ ಏರಿಸಿ ಹಾಕಿ ಹೂವನ್ನು ಮುಡಿಸಿದ್ದೀನಿ, ಆರ್ಟಿಫಿಷಿಯಲ್. ಹಾಗೆ ಇವತ್ತು ತಿಂಡಿ ಏನು ಮಾಡಿದರೆ ಬೇಗ ಆಗುತ್ತೆ ಅಂತ ಹೇಳಿ ದೋಸೆ ಮಾಡಿದ್ದೆ. ದೋಸೆ ಮಾಡಿ ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡಿ ಮಕ್ಕಳಿಗೂ ಕೂಡ ಬೇಗ ತಿಂಡಿ ಎಲ್ಲ ಮಾಡಿ 8:45ಗೆ ವ್ಯಾನ್ ಬರುತ್ತೆ. ಹಾಗಾಗಿ ತಿಂಡಿ ಎಲ್ಲ ಬೇಗ ಮಾಡಿ ಬಾಕ್ಸು ಪ್ಯಾಕ್ ಮಾಡಿ ಮಗಳನ್ನು ರೆಡಿ ಮಾಡಿದೆ. ಮಗ ಇನ್ನೇನು ಅವನು ಕೂಡ ಮಗನೇ ರೆಡಿ ಆಗ್ತಾನೆ. ಹಾಗಾಗಿ ಬಟ್ಟೆ ಎಲ್ಲ ಎತ್ತಿಟ್ಟು ಮಗಳನ್ನು ರೆಡಿ ಮಾಡಿದೆ. ಫೇಸ್ಗೆ ಫೇರ್ ಆ್ಯಂಡ್ ಲವ್ಲಿ ಒಂದೇ ಹಾಕಿರೋದು, ಫೌಂಡೇಶನ್ ಕ್ರೀಮ್ ಏನು ಬೇಡ ಅಂತ ಹೇಳಿ ಕ್ರೀಮನ್ನು ಹಾಕಿ ಅದರ ಮೇಲೆ ಲ್ಯಾಕ್ಮಿ ಪೌಡರ್ನ ಹಾಕಿದ್ದೀನಿ. ಲ್ಯಾಕ್ಮಿ ಪೌಡರ್ನ ಡೈಲಿ ಯೂಸ್ ಮಾಡೋದು ಅದೇನೆ, ಹಾಗಾಗಿ ಅದನ್ನೇ ಹಾಕಿ. ಇವಾಗ ಚಳಿಗಾಲ ಇರೋದ್ರಿಂದ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ತುಟಿ ಎಲ್ಲ ಒಡೆಯುತ್ತೆ. ಅದಕ್ಕೋಸ್ಕರನೇ ಮಗಳಿಗೆ ಲಿಪ್ ಬಾಮನ್ನು ಹಾಕಿ ಸ್ವಲ್ಪ ಅದರ ಮೇಲೆ ಲಿಪ್ಸ್ಟಿಕ್ಕನ್ನು ಹಾಕಿದ್ದೀನಿ. ನೋಡಿ, ಈ ರೀತಿ ರೆಡಿಯಾಗಿದ್ದಾಳೆ ಮಗಳು. ನಮ್ಮ ಮಕ್ಕಳು ಕೂಡ ಸ್ಕೂಲಿಗೆ ಹೋದರು. ಅವ್ರಿಗೂ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಏನೇನು ಬೇಕು ಎಲ್ಲ ತೆಗೆದಿಟ್ಟು ಸ್ಕೂಲಿಗೆ ಅವ್ರನ್ನೂ ಕಳಿಸಿ ಇನ್ನು ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಇವತ್ತು ಹುರುಳಿಕಾಳಿಂದು ಬಸ್ಸಾರು ಮಾಡಿದ್ದೀನಿ. ಹಾಗೆ ನಮ್ಮ ಮನೆಯವರು ಕೂಡ ತಿಂಡಿ ತಿಂದು ಅವ್ರಿಗೂ ಕೂಡ ಲಂಚ್ ಪ್ಯಾಕ್ ಮಾಡಿದ್ದೆ ತೊಗೊಂಡು ಅವರು ಆಫೀಸಿಗೆ ಹೋದರು. ಇನ್ನು ಅಮ್ಮ ಅವರು ಊಟ ಮಾಡಿ ತೋಟದ ಹತ್ರ ಹೋದರು. ನಾನಿನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ನಮ್ಮ ಮನೆಯವರು ಕೂಡ ಬರಬೇಕಾದ್ರೆ ಇವತ್ತು ಮಧ್ಯಾಹ್ನಕ್ಕೇ ಬಂದರು. ಮಧ್ಯಾಹ್ನಕ್ಕೆ ಅಂದರೆ ಮೊದಲು ಓದ್ತಾ ಇದ್ರಲ್ಲ ಆ ಸ್ಕೂಲಲ್ಲಿ ಫಂಕ್ಷನ್ ಇತ್ತು, ಇನ್ವೈಟ್ ಮಾಡಿದರು ಹಳೆ ಸ್ಟೂಡೆಂಟ್ಗಳನ್ನ. ಇವರು ಕೂಡ ಹೋಗಿದ್ರು. ಮಧ್ಯಾಹ್ನ ಬೇಗ ಬಂದಿದ್ದರಿಂದ ಕಡಲೆಕಾಯಿ ಮತ್ತು ಗೆಣಸು, ಅವರೆಕಾಯಿ ಎಲ್ಲ ತೊಗೊಂಡು ಬಂದಿದ್ದರು. ಅವ್ರು ತೊಗೊಂಡು ಬಂದಮೇಲೆ ಕಡಲೆಕಾಯಿ ಗೆಣಸು ಎಲ್ಲ ತೊಳೆದಿಟ್ಟು ನಾನು ಕೂಡ ಏನಕ್ಕೋ ಹೋಗಬೇಕು ಅನ್ನಿಸ್ತಾ ಇತ್ತು. ಬಂದರೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಧನ್ಯವಾದಗಳು. ಈ ವೇದಿಕೆಯಲ್ಲಿ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಚ್ಎಂ ಸರ್, ಸ್ಟಾಫ್ ತುಂಬ ಧನ್ಯವಾದಗಳು ಸರ್. ಇದೇ ರೀತಿ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇರಲಿ. ನಮ್ಮ ಸ್ಕೂಲ್ ಡೇಸ್ ಮೆಮೊರೀಸು ನೆನಪಾಗ್ತಾ ಇರಲಿ ವರ್ಷ ಅಂತ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು
ಉತ್ತುಂಗಕ್ಕೆ ಬೆಳೀಲಿ ಅಂತ ಹಾರೈಸ್ತಾ ನನ್ನ ಮಾತು. ಥ್ಯಾಂಕ್ ಯು. ಜೈ ಹಿಂದ್. ಫೋನ್ ಮಾಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಒಂದು 2 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಬಂದು ಕರ್ಕೊಂಡೋಗಿ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಅಡುಗೆನೂ ಮಾಡಿಟ್ಟು ಹೋಗಿದ್ದೆ. ಬಂದು ಇನ್ನೂ ಬಾಗಿಲಿಗೆಲ್ಲ ನೀರು ಹಾಕಬೇಕಲ್ಲ ಹಬ್ಬ ಮಾಡೋದಕ್ಕೆ. ಸಂಕ್ರಾಂತಿ ಹಬ್ಬನ ಬೆಳಗ್ಗೆನೂ ಕೂಡ ನೀರೆಲ್ಲ ಹಾಕಿದ್ದೆ. ನೀರು ಬರಬೇಕಾದ್ರೆ ಇನ್ನೂ ಸ್ವಲ್ಪ ನೀರೆಲ್ಲ ಹಾಕಿ ಅದನ್ನೆಲ್ಲ ಗುಡಿಸಿ ರಂಗೋಲಿ ಹಾಕಿದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ರಾತ್ರಿಯೇ ನಾನು ಕೆಲಸಗಳನ್ನ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಮಾರ್ನಿಂಗ್ ಸಂಕ್ರಾಂತಿ ಹಬ್ಬಕ್ಕೆ 3 ಕಾಲ ಆಗಿತ್ತು. ಎದ್ದು ಸ್ನಾನ ಮುಗಿಸ್ಕೊಂಡು ಇನ್ನು ಮನೆಯಲ್ಲಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ. ಶನಿ ಮಹಾದೇವಸ್ಥಾನಕ್ಕೆ. ಅದಕ್ಕೆ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ. ವರ್ಷವೂ ಇದೇ ಥರನೇ ಇರುತ್ತೆ. ನಾನು ಸ್ವಲ್ಪ ಪೊಂಗಲ್ನ ಮಾಡಿಕೊಂಡು ಮನೆಯಲ್ಲೂ ಇಟ್ಟು ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೂ ಕೂಡ ತೊಗೊಂಡೋಗ್ತೀನಿ. ಪೊಂಗಲ್ನ ನಾನು ಮಾಡಿರೋದೆಲ್ಲದನ್ನೂ ಕೂಡ ತೊಗೊಂಡೋಗ್ತೀನಿ. ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಅಲ್ಲಿ ಕುಂಕುಮಕ್ಕೆಲ್ಲ ಕೊಟ್ಟು ದೇವಸ್ಥಾನದಲ್ಲೇ ಮತ್ತು ಎಳ್ಳು ಬೆಲ್ಲ ತೊಗೊಂಡೋಗಿರ್ತೀವಲ್ಲ ಅದನ್ನು ಕೂಡ ಕೊಟ್ಟು ಪೊಂಗಲ್ನೂ ಕೂಡ ಕೊಡ್ತೀನಿ. ಸಕ್ಕರೆ ಪೊಂಗಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನ ಧರ್ಮ ಮಾಡಬೇಕು ಅನ್ನೋ ಅಭಿಪ್ರಾಯ ನಂದು. ಅದಕ್ಕೋಸ್ಕರ ಒಂದು 10 ಜನಕ್ಕಾರ ಕೊಟ್ಟು ನಾನು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಸಂಕ್ರಾಂತಿ ಹಬ್ಬನ ವರ್ಷವೂ ಇದೇ ರೀತಿಯೇ ನಾನು ಸಂಕ್ರಾಂತಿ ಹಬ್ಬ ಮಾಡೋದು. ದೇವರ ಪೂಜೆಗೆ ಏನೇನು ಮಾಡಿರ್ತೀವೋ ಗೆಣಸು, ಕಡಲೆಕಾಯಿ, ಕಬ್ಬು ಎಲ್ಲದನ್ನೂ ಕೂಡ ದೇವಸ್ಥಾನಕ್ಕೂ ತಗೊಂಡೋಗಿ ಪೂಜೆ ಮಾಡಿಸ್ತೀನಿ. ಮನೆಯಲ್ಲೂ ಅಷ್ಟೇ ನಾವು ಮಾಡಿರೋಂತಹ ಎಲ್ಲ ಅಡುಗೆನೂ ಕೂಡ ಇಟ್ಟು ಪೂಜೆ ಮುಗಿಸ್ಕೊಂಡು ನಂತರ ದೇವಸ್ಥಾನದ ಹತ್ರ ಹೋಗ್ತೀನಿ. ಇವಾಗ ಧನುರ್ಮಾಸ ಎಲ್ಲ ಇರೋದ್ರಿಂದ ದೇವಸ್ಥಾನದಲ್ಲೂ ಅಷ್ಟೇ ಬೇಗನೆ ಪೂಜೆ ಮಾಡ್ತಾರೆ. ಹಬ್ಬದ ದಿವಸ ಬೇಗನೆ ದೇವಸ್ಥಾನವೂ ಓಪನ್ ಇರುತ್ತೆ. ಅಲ್ಲಿಗೂ ಕೂಡ ಬರ್ತಾರೆ ಪೂಜೆ ಮಾಡಿಸೋಕೋದಕ್ಕೆಲ್ಲ. ನಾವು ಕೂಡ ಪೂಜೆ ಮಾಡಿ ಮುಗಿಸ್ಕೊಂಡು ಅಲ್ಲಿ ಕುಂಕುಮಕ್ಕೆ ಎಲ್ಲ ಕೊಟ್ಟು ಮನೆ ಹತ್ರ ಬರ್ತೀವಿ. ಅಲ್ಲಿ ಎಲ್ಲರೂ ಕೂಡ ಸಿಗ್ತಾರೆ ದೇವಸ್ಥಾನದ ಹತ್ರ. ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಬಂದು ನಮ್ಮನೆ ಹತ್ರನೇ, ಅಂದರೆ ನಮ್ಮ ಪಕ್ಕದ ಮನೆಯವ್ರದ್ದು ಹಸು ಇದೆ. ನಾವು ಪೂಜೆಗೆ ಇಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಬಾಳೆಹಣ್ಣು ಎಲ್ಲ ತೊಗೊಂಡೋಗಿ ಆ ಹಸುಗೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಇಲ್ಲಿಗೆ ನಾನು ಸಂಕ್ರಾಂತಿ ಹಬ್ಬ ಮುಗಿಯಿತು. ನೋಡಿ, ಹಬ್ಬಕ್ಕೆ ಸ್ಪೆಷಲ್ಲು ಏನು ಅಡುಗೆ ಅಂದರೆ ಪೊಂಗಲ್ ಇದೆ, ಕಡಲೆಕಾಯಿ, ಗೆಣಸು, ಅವರೆಕಾಯಿ, ಹಾಗೆ ಸ್ವಲ್ಪ ಕಾಯಲ್ಲೂ ಕೂಡ ಮಾಡ್ತೀವಿ ನಾವು ಗೆಣಸಿಗೆ. ಮತ್ತು ಇಸ್ಕಿದ ಬೇಳೆ ಸಾಂಬಾರು ಕೂಡ ಮಾಡಿದ್ದೆ. ಹಾಗೆ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇರೋಂಥ ನನ್ನ ಸ್ನೇಹಿತರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.